ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚರಿತಾಸ್ ಲೈಫ್ ಸ್ಟೈಲ್. ಏನಿವತ್ತು ಕಾರಲ್ಲಿ ಕುತ್ಕೊಂಡು ವೀಡಿಯೋ ಮಾಡ್ತಿಲ್ಲ ಅಥವಾ ಟ್ರೈನಲ್ಲಿ ವೀಡಿಯೋ ಮಾಡ್ತಾ ಇಲ್ಲ, ಎಲ್ಲಿ ಕುತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಆ್ಯಂಡ್ ಎಸ್, ಇವತ್ತು ನಾವು ಏರ್ಪೋರ್ಟಲ್ಲಿ ಇದ್ದೀವಿ. ಯಾಕಂದರೆ ನಮ್ಮದು 10th ಇಯರ್ ಆ್ಯನಿವರ್ಸರಿ ಆಗಿದೆ. ಆದ್ದರಿಂದ ನಾವು ಟ್ರಿಪ್ಗೆ ಅಂತ ಬೇರೆ ಕಂಟ್ರಿಗೆ ಹೋಗ್ತಾ ಇದ್ದೀವಿ. ಯಾವ ಕಂಟ್ರಿ ಅಂತ ನಾನು ಹೇಳಬೇಕಂದ್ರೆ ನೀವು ಈ ವಿಡಿಯೋನ ಕೊನೆ ತನಕ ನೋಡಬೇಕಾಗತ್ತೆ. ಇದು ನಮ್ಮದು ಮೆಮೊರಬಲ್ ಟ್ರಿಪ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು 10th ಕಂಟ್ರಿ ವಿಸಿಟ್ ಮಾಡ್ತಾ ಇದ್ದೀವಿ 10th ಆ್ಯನಿವರ್ಸರಿ ಟೈಮಲ್ಲಿ. ನಾವಿಲ್ಲಿ ರೈನೇರಲ್ಲಿ ಹೋಗ್ತೀವಿ ಅಂತ ಅಂದ್ಕೊಂಡಿದ್ವಿ. ಬೋರ್ಡಿಂಗ್ ಪಾಸಲ್ಲೂ ರೈನೇರ್ ಅಂತಲೇ ಇತ್ತು. ಆದರೆ ಇಲ್ಲಿ ನೋಡಿದ್ರೆ ಬೇರೆ ಫ್ಲೈಟಲ್ಲೇ ಹೋಗ್ತಾ ಇದ್ದೀವಿ. ಯಾವ ಫ್ಲೈಟ್ ಅಂತ ನಾನು ಹೆಸರು ಹೇಳಿಲ್ಲ, ನೀವೇ ಓದ್ಕೊಂಬಿಡಿ ಯಾವ ಫ್ಲೈಟ್ ಅಂತ. ಇನ್ನು ಫ್ಲೈಟಲ್ಲಿ ಕೂರೋದೆ ತಡ ಆಗಲೇ ಸ್ನ್ಯಾಕ್ಸ್ ತಿನ್ನೋಕ್ಕೆ ಶುರು ಮಾಡಿದ್ದಾನೆ ಸಮೃದ್ಧ್. ಅವನಿಗೂ ಕೂಡ ಎಂಜಾಯ್ ಮೂಡಲ್ಲಿದ್ದಾನೆ ಅವನು. ಮನೆ ಮೇಲ್ಗಡೆಯಿಂದ ಏರ್ಪೋರ್ಟ್ ಮತ್ತು ನಮ್ಮ ಸ್ವೀಡನ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ಸಮ್ಮರ್ ಟೈಮ್ ಆಗಿರೋದ್ರಿಂದ ಎಲ್ಲ ಕಡೆ ಸುತ್ತಮುತ್ತ ಎಲ್ಲ ಗ್ರೀನರೀಸ್ ಆಗಿದೆ, ಹಾಗೆ ಚೆನ್ನಾಗಿದೆ. ಹಾಗೆ ಸ್ವೀಡನಲ್ಲಿ ತುಂಬ ಐಲ್ಯಾಂಡ್ಸ್ಗಳಿದೆ. ಎಲ್ಲೇ ನೋಡಿದ್ರೂ ತುಂಬ ಐಲ್ಯಾಂಡ್ಗಳೇ ಕಾಣುತ್ತೆ. ಇಲ್ಲಿ ಮೇಲ್ಗಡೆ ಹೋಗ್ಬೇಕಾದ್ರೆ ಎಷ್ಟು ಪುಟ್ಟ ಪುಟ್ಟ ಹಳ್ಳಿಗಳು, ಎಷ್ಟು ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾವು ಯಾವ ಕಂಟ್ರಿ ವಿಸಿಟ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಬೇಕಾ? ಹಾಗೆ ಇಲ್ಲಿ ಒಂದು ಸ್ವಲ್ಪ ಹಿಂಟ್ಗಳು ಕೊಡ್ತೀನಿ, ನೀವು ಹಾಗೆ ಗೆಸ್ ಮಾಡ್ತಾ ಹೋಗಿ. ಹಾಗೆ ನಿಮಗೆ ಯಾವ ಕಂಟ್ರಿ ಅಂತ ಗೊತ್ತಾಗಿದೆ ಕೆಳಗಡೆ ಕಮೆಂಟ್ ಮಾಡಿ. ಮೊದಲನೇ ಕ್ಲೂ, ಈ ದೇಶದಲ್ಲಿ ಯುರೋಪಿನ ಹೈಯೆಸ್ಟ್ ವಾಟರ್ ಫಾಲ್ ಇದೆಯಂತೆ, ಅದುವೇ ಕ್ರಿಮಿಲ್ ಅಂತ. ಸೆಕೆಂಡ್ ಕ್ಲೂ, ಯುರೋಪಿನ ಸೆಕೆಂಡ್ ಲಾಂಗೆಸ್ಟ್ ರಿವರ್ ದಾನುಬೆ ರಿವರ್ ಇಲ್ಲಿ ಹರಿಯುತ್ತೆ. ಹಾಗೆ ಥರ್ಡ್ ಕ್ಲೂ, ಈ ದೇಶದ ಧ್ವಜ ವರ್ಲ್ಡ್ನಲ್ಲಿ 2ನೇ ಹಳೆಯ ಧ್ವಜವಾಗಿದೆ. ಹಾಗೆ 4ನೇದು, ಈ ದೇಶದಲ್ಲಿ ಅನೇಕ ಹಳ್ಳಿಗಳು ಮತ್ತು ಪರ್ವತಗಳಿವೆ. 5ನೇ ಕ್ಲೂ, ಈ ದೇಶದ ಚಲನಚಿತ್ರ ಮತ್ತು ರಂಗಭೂಮಿಯು ಪ್ರಸಿದ್ಧವಾಗಿದೆ. ಹಾಗೆ 6ನೇ ಕ್ಲೂ, ವರ್ಲ್ಡ್ನಲ್ಲಿ 2ನೇ ಹಳೆಯ ಝೂ ಈ ದೇಶದಲ್ಲಿದೆ, ಅದುವೇ ಝುನ್ಬ್ರೂ ಝೂ ಅಂತ. ಹಾಗೆ ಇನ್ನೂ ಒಂದು ಕ್ಲೂ ಬೇಕಾ? ನಾನು ಇನ್ಸ್ಟಾಗ್ರಾಮಲ್ಲಿ ಆಗಲಿ ನಾನು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ. ಹಾಗೆ ನೀವು ಚೆಕ್ ಮಾಡಿದರೆ ಕೆಳಗಡೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಲ್ಯಾಂಡ್ ಆದ್ವಿ. ಎಲ್ಲಿ ಲ್ಯಾಂಡ್ ಆದ್ವಿ? ಈಗ ನಾವು ಸ್ವೀಡನ್ನಿಂದ ವಿಯೆನ್ನಾ ಆಸ್ಟ್ರಿಯಾಗೆ ಬಂದು ರೀಚ್ ಆಗಿದ್ದೀವಿ. ಹೇಗಿದೆ ಈ ದೇಶ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಇಲ್ಲಿ ಆಚೆ ಬಂದ್ವಿ. ಸುನೀಲು ಬಾ ಕೊಡು ವೀಡಿಯೋ ಮಾಡ್ತೀನಿ ಅಂತ ವೀಡಿಯೋ ಮಾಡ್ತಾಯಿದ್ರು. ಬೇಡ, ಎಲ್ಲರೂ ಇದ್ದಾರೆ, ತುಂಬ ಜನನ ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಹೇಳಿದ್ವಿ. ನನಗೆ ಸೆಲೆಬ್ರಿಟಿ ಫೀಲ್, ಎಲ್ಲ ನೋಡ್ತಾ ಇದ್ದಾರೆ, ವೀಡಿಯೋ ಮಾಡ್ತಾ ಇದ್ದಾರೆ, ಬೇಡ ಅಂತ ಅಂದರು. ವೀಡಿಯೋ ಮಾಡಿ ಕೊಟ್ಟರು. ನಾವಿವಾಗ ಆಸ್ಟ್ರಿಯಾ ರೀಚ್ ಆಗಿರೋದು ಮಧ್ಯಾಹ್ನ 3 ಗಂಟೆ ಆಗಿತ್ತು. ನೋಡೋಣ, ಇವಾಗ ಬಸ್ಸಲ್ಲಿ ಹೋಗಬೇಕು, ನೋಡಬೇಕು, ವಿಚಾರಿಸ್ಬೇಕು. ಎಲ್ಲರ ಎನ್ಕ್ವೈರಿ ಸೆಷನ್ ಇರುತ್ತೆ, ಅಲ್ಲಿ ಕೌಂಟರ್ಗೆ ಹೋಗ್ಬಿಟ್ಟು ಚೆಕ್ ಮಾಡಬೇಕು. ಹಾಗೆ ಇಲ್ಲಿ ರೋಬೋಟು ವ್ಯಾಕ್ಯೂಮ್ ಮಾಡ್ತಾ ಇದೆ. ಇಲ್ಲೇ ಏರ್ಪೋರ್ಟ್ನಲ್ಲೇ ಈ ಥರ ಟಿಕೆಟ್ಸ್ ಕೌಂಟರ್ ಎಲ್ಲ ಇರುತ್ತೆ. ಇವ್ರನ್ನ ಕೇಳಿದ್ರೆ ನಾವು ಎಲ್ಲಿ ಎಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಅವರಲ್ಲಿ ಯಾವ ಸ್ಟಾಪಲ್ಲಿ ಇಳ್ಕೋಬೇಕು, ಎಷ್ಟು ಟ್ರೈನ್ ಕ್ಯಾಚ್ ಮಾಡಬೇಕು ಅಥವಾ ಎಷ್ಟು ಬಸ್ ಕ್ಯಾಚ್ ಮಾಡಬೇಕು ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ನಾವು ಹೋಟೆಲ್ನ ಸಿಟಿ ಸೆಂಟ್ರಲ್ಲೇ ಬುಕ್ ಮಾಡಿರೋದ್ರಿಂದ ಈಗ ಸಿಟಿ ಸೆಂಟ್ರಲ್ಗೆ ಹೋಗಬೇಕಾಗತ್ತೆ. ಇಲ್ಲಿಂದ ಈ ಮೆಟ್ರೋ ಟ್ರೈನ್ ಹತ್ಕೊಂಡ್ರೆ ಒಂದೇ ಸ್ಟಾಪು, 1.5 hours ಜರ್ನಿ ಆಗುತ್ತೆ ಇಲ್ಲಿಂದ. ಹಾಗೆ ಮೆಟ್ರೋ ನೋಡ್ತಿದ್ರೆ, ಇಲ್ಲೇ ಸ್ಟೇಷನ್ ನೋಡ್ತಿದ್ರೆ ಎಷ್ಟು ಕ್ಲೀನಾಗಿದೆ. ನಾವು ಅಲ್ಲಿ ಏರ್ಪೋರ್ಟ್ ರೀಚ್ ಆಗಿದ್ದು 3 o'clock ಆಗಿದ್ದು. ಇವಾಗ ನಾವು ಟ್ರೈನ್ ಹತ್ತಿದ್ದು 3:45 ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹೊರಗಡೆ, ಎಷ್ಟು ಫುಲ್ ಗ್ರೀನರೀಸ್ ಆಗಿದೆ, ಎಷ್ಟು ಕ್ಲೀನಾಗೂ ಕೂಡ ಇದೆ ಈ ಸಿಟಿ ಅಂತ. ನಾವು ಪರ್ಫೆಕ್ಟ್ ಟೈಮಲ್ಲೇ ಬಂದಿದ್ದೀವಿ ಅನಿಸ್ತು, ಸಮ್ಮರ್ ಟೈಮಲ್ಲಿ. ಹಾಗೆ ಇಲ್ಲಿ ಇನ್ಸ್ಪೆಕ್ಷನ್ಗೆ ಬಂದಿರೋ ಟಿಕೆಟ್ ಚೆಕ್ ಮಾಡೋದಕ್ಕೆ.
ಸಿಟಿ ಸೆಂಟರ್ಗೆ ರೀಚ್ ಆಗಿದ್ದಾಯಿತು. ಹಾಗೆ ಇಲ್ಲಿ ನಮಗೆ ಕಾಣಿಸಿದೆ ಮೆಕ್ಡೊನಾಲ್ಡ್ಸ್. ಈಗ ಸಂಜೆ 5 o'clock ಆಗಿದೆ. ಇಲ್ಲೇ ಸ್ವಲ್ಪ ತಿನ್ಕೊಂಡು ನಾವು ಹೋಟ್ಲು ಕಡೆ ಹೊರಟಿದ್ದೀವಿ. ಇನ್ನು ಈ ಬಿಲ್ಡಿಂಗ್ಸ್ ನೋಡೋಕ್ಕೆ ಚೆನ್ನಾಗಿದೆ. ಇನ್ನು ಸಿಟಿ ಬಿಲ್ಡಿಂಗ್ಸ್ ಎಲ್ಲ ಹೇಗೆಲ್ಲ ಇರುತ್ತೆ ಅಂತ ನಂಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ. ಹಾಗೆ ನಿಮಗೂ ಕ್ಯೂರಿಯಾಸಿಟಿ ಇದೆಯಾ? ಹಾಗಿದ್ರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಕೋ ನೆಕ್ಸ್ಟ್ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಬಾಯ್, ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗೋಣ.